ಡಾಕ್ಟರ್ ಸತೀಶ್ ಆಮ್ ಆದ್ಮಿ ಪಕ್ಷದ ವಕ್ತಾರರು ಇವತ್ತು DK ಶಿವಕುಮಾರ್ ಅವರು ನಿಮ್ಮ ಪಕ್ಷದವ್ರನ್ನು ಕರೆಸ್ಕೊಂಡು ಮಾತಾಡಿದ್ರು, ಸಪೋರ್ಟ್ ನಮಗಿರಲಿ ಅಂತ ಹೇಳಿ. ಒಂದು ಕಡೆ ನಿಮ್ಮ ಪಕ್ಷದ ಸರ್ವಶ್ರೇಷ್ಠ ನಾಯಕರನ್ನ ಜೈಲಿಗಿಟ್ಟಿದ್ದಾರೆ ಬಿಜೆಪಿ ಅವರು. ಅದಕ್ಕೆ ಪ್ರೊಟೆಸ್ಟ್ ಮಾಡಿದ್ರಲ್ಲ ಎಲ್ಲ ಜೊತೆಗೆ ಸೇರಿ. ವೆರಿ ಫಸ್ಟ್ ಟೈಮ್ INDA ಮೈತ್ರಿಕೂಟ ನಿನ್ನೆ ಒಂದು ಪ್ರೊಟೆಸ್ಟ್ ಮಾಡಿತು ಬಹಳ ದೊಡ್ಡ ಮಟ್ಟದಲ್ಲಿ. ಅವರನ್ನು ಮತ್ತು ಜಾರ್ಖಂಡ್ ಮುಖ್ಯಮಂತ್ರಿಗಳನ್ನ ಬಂಧನ ಮಾಡಿದಕ್ಕೆ ಅನುಗುಣವಾಗಿ. ಸೊ ಹಾಗಾಗಿ ಆ ಮೂಲಕವಾದ್ರೆ ಅವ್ರ ಜೊತೆ ಸೇರ್ತಾರೆ. ಇದನ್ನ ಹೆಂಗ್ ನೋಡ್ತಿದ್ದೀರಿ ಆಮ್ ಆದ್ಮಿ ಪಕ್ಷದವರು ಅಂತ ಹೇಳಿ? ಅವ್ರನ್ನೆಲ್ಲ ಜೈಲಲ್ಲಿ ಇಟ್ಟು ಇವರು ಫ್ರೀಯಾಗಿ ರೋಡ್ ಶೋ ಮಾಡ್ತಿದ್ದಾರೆ ಅಂತ ಹೆಂಗೆ ಅಂತ ಅಲ್ಲ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ಒಂದು ಸ್ಪರ್ಧೆ ಅಂತಿದ್ದಾಗ ಇನ್ನೊಬ್ಬ ಎದುರಾಳಿಯ ಸ್ಪರ್ಧೆಯನ್ನು ಉಳಿಸ್ಬೇಕು ನೀಟಾಗಿ. ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿಸ್ಪರ್ಧಿಯನ್ನು ಹ್ಯಾಂಡಿಕ್ಯಾಪ್ ಮಾಡಿ ನಾನು ರನ್ನಿಂಗ್ ರೇಸ್ ಓಡಿ ನಾನು ವಿನ್ ಆಗಬೇಕು ಅಂತಕ್ಕಂಥದ್ದು ಇದು ಪ್ರಜಾಪ್ರಭುತ್ವದ ಒಂದು ಲಕ್ಷಣ ಅಲ್ಲ. ಇವತ್ತು ನೋಡಿ, ಕಾಂಗ್ರೆಸ್ನ ಅಕೌಂಟ್ನ ಫ್ರೀಸ್ ಮಾಡ್ತಕ್ಕಂಥದ್ದು, ಮತ್ತು ಯಾರ್ಯಾರು ಇವ್ರಿಗೆ NDA ಅವ್ರಿಗೆ ವಿರೋಧವಾಗಿ ಮಾತಾಡ್ತಾರೆ ಅಂಥ ನಾಯಕರುಗಳನ್ನ ಒಳಗಾಗ್ತಕ್ಕಂಥದ್ದು, ಇದು ಚುನಾವಣೆ ಸಂದರ್ಭದಲ್ಲ. ಆರೋಪಗಳು ಎಷ್ಟೋ ದಿವಸದಿಂದ ಇತ್ತು. ನಿಮ್ಗೆ ಅಂದೆಲ್ಲ ಕಾಣಲಿಲ್ಲ. ಚುನಾವಣೆ ಡಿಕ್ಲರೇಷನ್ ಆಗಿದ ತಕ್ಷಣ ನೀವು ನಾಯಕರುಗಳನ್ನ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಎಲ್ಲ ಕಡೆ ಇವಾಗ ಅದೇ ಚರ್ಚೆ ಆಗ್ತದೆ. ಇವಾಗ ಕಂಪ್ಲೀಟಾಗಿ ಕೇಜ್ರಿವಾಲ್ ಅವರ ಬಂಧನ ಆದ ನಂತರ ಅಂತೂ ಒಂದು ಉತ್ತರ ಭಾರತದಲ್ಲಿ ರಾಜಕೀಯ ಸಂಚಲನನೇ ಆಗಿದೆ. ಯಾಕಂದರೆ ಇವತ್ತು ಜಗಜ್ಜಾಹೀರಾಗಿದೆ. ಮತ್ತು ಇವರು ಮೇಯರ್ ಚುನಾವಣೆಯಲ್ಲಿ ಯಾವ ರೀತಿಯ ಒಂದು BJPನವ್ರು ನಡ್ಕೊಂಡ್ರು ಅಂತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಎಲೆಕ್ಟ್ರೋಲ್ ಬಾಂಡ್ ಬಂದ ತಕ್ಷಣ ಯಾವ ರೀತಿ ಆಗಿದೆ ಜಗಜ್ಜಾಹೀರಾಗಿದೆ. ಅದು ಇತ್ತೀಚಿನ ಒಂದು ತಿಂಗಳ ಡೆವಲಪ್ಮೆಂಟ್ ಏನಾಗ್ತಿದೆ, ಜನಗಳಿಗೆ ಎಲ್ಲೋ ಮನವರಿಕೆ ಆಗ್ತಿದೆ. ನಮ್ಮ ದೇಶ ಒಂದು ಒಳ್ಳೆಯ ಪಥದಲ್ಲಿ ಸಾಗ್ತಾ ಇಲ್ಲ. ಇಲ್ಲಿ ಏನಂದರೆ ನಿಧಾನವಾಗಿ ಸರ್ವಾಧಿಕಾರಿಯ ಕೈಗೆ ಜಾರ್ತಿದೆಯೇನೋ ಅಂತಕ್ಕಂಥ ಒಂದು ಆತಂಕ ನಿಜವಾಗ್ಲೂ ದೇಶ ಪ್ರೇಮಿಗಳಿಗೆ ಹುಟ್ಟಾಕೊಂಡಿದೆ. ಇವತ್ತು ರೋಡ್ ಶೋಗಳನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಅವರು ಹೇಳ್ದಾಗೆ ವಿಶ್ಲೇಷಣೆ ಕರೆಕ್ಟಾಗೇ ಇದೆ. ಯಾಕಂದ್ರೆ ಬೆಳಿಗ್ಗೆಯಿಂದ ಅವ್ರು ಏನು ಮಾಡ್ತಾಯಿದ್ರು, ಎಲ್ಲೆಲ್ಲಿ ಅಸಮಾಧಾನ ಇದೆ ಅಲ್ಲೆಲ್ಲ ಕೂರಿಸ್ಕೊಂಡು ಮಾಡ್ತಿದ್ರು. ಇವತ್ತು ಸಂಜೆ 10 ನಿಮಿಷ ಫ್ರೀ ಇದ್ದೀನಿ ಅಂತೇಳಿ 1 ಕಿಲೋಮೀಟರ್ ರೋಡ್ ಶೋ ಮಾಡ್ತಾಯಿದ್ರೆ, ಹೌದು, ಒಂದು ಪಕ್ಷಗಳಿಗೆ ರೋಡ್ ಶೋ ಮಾಡ್ತಾರೆ, ಭಾಷಣನೂ ಮಾಡ್ತಾರೆ. ಅಮಿತ್ ಶಾ ಅವರು ಕಳೆದ ವರ್ಷ ಇಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಬಂದು ಪರಿವಾರದ ಬಗ್ಗೆ ಮಾತಾಡಿದ್ರು. ಆ ಕರೆಕ್ಟಾಗಿ KMF ಇದರಲ್ಲಿ ಸಿಪಿ ಯೋಗೇಶ್ವರ್ ಕುಮಾರಸ್ವಾಮಿ ಈ ಫ್ರೇಮ್ ನೋಡೇ ಎಷ್ಟೋ ವರ್ಷ ಆಗೋಗಿತ್ತು ಅಂತ ಹೇಳಿ ವೀರಣ್ಣ ಅವರೇ, ವೆಂಕಟೇಶ್ ಅವರೇ, ಈ ಫ್ರೇಮ್ ನೋಡಿ ಎಷ್ಟೋ ವರ್ಷ ಆಗೋಗ್ಬಿಟ್ಟಿತ್ತು. ಚನ್ನಪಟ್ಟಣ ಜನ ಅವರು ಭಾಷಣ ಮಾಡಬೇಕಾದ್ರೆ ಪರಿವಾರದ ಬಗ್ಗೆ ಮಾತಾಡೋದು. ಪರಿವಾರದ ಬಗ್ಗೆ ಮಾತಾಡಿದ್ರು. ನೀವು ಯಾವುದೋ ಒಂದು ಕುಟುಂಬಕ್ಕೆ ATM ಆಗ್ತೀರಾ ಅಂತ ಹೇಳಿ ಅಮಿತ್ ಶಾ ಅವರು JDS ನ ಕಿಚಾಯಿಸಿದ್ರು. ಇವತ್ತು ಪರಿವಾರವಾದ ಅಂದ್ರೇನೆ ನೋಡಿ ಅದನ್ನೇ ಬಳಸ್ತಾ ಇದ್ದಾರೆ. ಓಕೆ, CP ಯೋಗೇಶ್ವರ್ ನಾನು ವೆಂಕಟೇಶ್ವರ ಹತ್ರ ಒಂದು ಮಾತು ಕೇಳ್ಬಿಡ್ತೀನಿ. ಈಗ CP ಯೋಗೇಶ್ವರ್ ಚನ್ನಪಟ್ಟಣ ಅಮಿತ್ ಶಾಜಿರವರು ಚನ್ನಪಟ್ಟಣದ ಮುಖಾಂತರ ಈ ಒಂದು ಲೋಕಸಭೆಗೆ ಚುನಾವಣೆಗೆ ರಣಕಣಿಯನ್ನ ಮೊಳಗಿಸಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಆನೆ ಬಲ ಬಂದಂತಾಗಿದೆ. ಅವರು ಚನ್ನಪಟ್ಟಣವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಈ ಚುನಾವಣೆಯಲ್ಲಿ ಸೌಮ್ಯ ಸ್ವಭಾವದ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು 100ಕ್ಕೆ 100 ಭಾಗ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿದೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಇನ್ನು ಬಹಳ ಸಮಯಗಳು ನಾನು ಮಾತಾಡ್ತೀನಿ. ತಮ್ಮನ್ನ ಕುರಿತು ನಮ್ಮೆಲ್ಲರ ಕಳ್ಮಣೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷದಂತ ಶ್ರೀಯುತ ವಿಜೇಂದ್ರ ಅವರು ತಮ್ಮನ್ನ ಕುರಿತು ಮಾತಾಡ್ತಾರೆ. ನಮಸ್ಕಾರ. बोलो भारत माता की, बोलो भारत माता की. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಮಾನ್ಯ ಅಮಿತ್ ಶಾ ಜಿ ಅವರಿಗೆ, HD ಕುಮಾರಸ್ವಾಮಿ ಅವರಿಗೆ, ಡಾಕ್ಟರ್ ಮಂಜುನಾಥ್ ಅವರಿಗೆ, ಮಾನ್ಯ ಯೋಗೇಶ್ವರ್ ಅವರಿಗೆ, ಆತ್ಮೀಯ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಕಾರ್ಯಕರ್ತ ಬಂಧುಗಳೇ, ಇವತ್ತು ಚನ್ನಪಟ್ಟಣದಲ್ಲಿ ನಡೀತಾ ಇರ್ತಕ್ಕಂಥ ಈ ಜನ ಸಮೂಹ ನೋಡಿದ್ರೆ, ಇವತ್ತು ಬೆಂಗಳೂರು ಗ್ರಾಮೀಣ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಕನಿಷ್ಠ 2 ಲಕ್ಷ ಮತಗಳ ಅಂತರದಿಂದ ಪತಾಕೆಯನ್ನು ಹಾರಿಸ್ತಾರೆ. ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿ ಪರವಾದಂತ ಒಂದು ಅಲೆ ಎದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ಬಿಜೆಪಿ ಮತ್ತು JDS ಪಕ್ಷ ಒಂದಾಗಿ ಒಂದೇ ವೇದಿಕೆಯಲ್ಲಿ ಬಂದು ನಿಂತು ಅವತ್ತೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಡ್ರೆಸ್ ಇಲ್ಲದಂತೆ ಆಗಿದೆ. ಕಾಂಗ್ರೆಸ್ ಪಕ್ಷ ಹತಾಶರಾಗಿದ್ದಾರೆ.
ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ನಿದ್ದೆ ಬರ್ತಾ ಇಲ್ಲ. ಒಂದೇ ಮಾತಲ್ಲಿ ಹೇಳ್ತೇನೆ, ರಾಜ್ಯದಲ್ಲಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ವಿಜಯ ಬೇರಿಯನ್ನು ಬಾರಿಸಿ ಕಮಲ ಹೂವನ್ನು ಅರಳಿಸಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲೋದ್ರ ಮುಖೇನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಇವತ್ತು ದೊಡ್ಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರರು ಮಾಡೋದಿದ್ದಾರೆ. ಒಂದೇ ಮಾತಿನ ಹೇಳ್ತೇನೆ, ರಾಜ್ಯದ ಜನರು ಇವತ್ತು ಬೇಸತ್ತು ಹೋಗಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇವತ್ತು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿಯನ್ನು ಮಾಡದೇ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿರ್ತಕ್ಕಂಥ ರಾಜ್ಯದ ಮತದಾರರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನೀಡ್ತಾರೆ. ಯಾವ ರೀತಿ ನೀಡ್ತಾರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಇವತ್ತು ನಾವು ಒಗ್ಗಟ್ಟಾಗಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿದ್ದೆ ಬರ್ತಾ ಇಲ್ಲ, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ಕೂಡ ನಿದ್ದೆ ಬರ್ತಾ ಇಲ್ಲ. ಒಂದೇ ಮಾತನ್ನು ಹೇಳ್ತಾನೆ, ನಮ್ಮ ಬೆಂಗಳೂರು ಗ್ರಾಮೀಣ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸಜ್ಜನ ರಾಜಕಾರಣಿಯನ್ನ ಹುಡುಕಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು. ದೊಡ್ಡ ಅಂತರದಲ್ಲಿ ತಾವೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದನ ಮಾಡಿ ನರೇಂದ್ರ ಮೋದಿ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ಮುರಿಗೌಡ ನಂಜೇಗೌಡ್ರ ಅಂತ ಏನೋದು ಮಂಡ್ಯವನ್ನ ಬೆಂಕಿ ಹಚ್ಚುವ ಪ್ರಯತ್ನವನ್ನು ಏನ್ ಮಾಡಿದ್ರು, ಅವರ ಜೊತೆ ಸೇರ್ಕೊಂಡು ಇವತ್ತು ಅವರ ಜೊತೆ ಸೇರ್ಕೊಂಡು ಮಂಡ್ಯ ಜನರು ಮಂಡ್ಯ ಇಂಡಿಯಾ ಅಂತ ಇತ್ತು. ಇವತ್ತು ಪ್ರಬುದ್ಧ ಜನರಿಗೆ ಕುಮಾರಸ್ವಾಮಿ ಗೆಲ್ತಾರೆ ಜೋಡಿ ಏನಿದೆ ಮೈತ್ರಿ ಜೋಡಿ 100% ಕುಮಾರಸ್ವಾಮಿ ಅವರನ್ನ 100% ಮಾಡ್ತಾರೆ. ಯಾಕೆಂದ್ರೆ ಅಸ್ತಿತ್ವ ಕಳ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತೆ ಜೆಡಿಎಸ್. ಸರಿ, ಈಗ ಅಲ್ಲಿ ಸ್ಟಾರ್ ಚಂದ್ರವ್ರನ್ನ ಗೆಲ್ಲಿಸ್ಬಿಡ್ತಾರ? ಅಲ್ಲ, ಯಾವ ಕಾರಣಕ್ಕೆ ಅಂತ ಒಮ್ಮೆ ಹೇಳ್ಬಿಡಿ, ಸ್ಟಾರ್ ಚಂದ್ರವ್ರನ್ನ ಯಾಕೆ ಗೆಲ್ಲಿಸ್ತಾರೆ ಅಂತ ಅಂದ್ಬಿಟ್ಟು. ಕುಮಾರಸ್ವಾಮಿ ಅವರನ್ನ ಯಾವಾಗ್ಲೂ ಮಂಡ್ಯ ಜನತಾ ಇಂಡಿವಿಜುವಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡು ಅವರ ಮಗನ ರವೀಂದ್ರ ಅವರು ಹೇಳಿದ್ರಲ್ಲ, ನಿಮ್ಮ ಕಾಂಗ್ರೆಸ್ ರವೀಂದ್ರ ಅವರು ಹೇಳಿದ್ರಲ್ಲ, ದುಡ್ಡು ಕೊಟ್ಟೆ ಕರ್ಕೊಂಬಂದಿದ್ದವ್ರನ್ನ ಅಂತ ಹೇಳಿ. ಕುಮಾರಸ್ವಾಮಿ ಅಲ್ಲ, ನಿಮ್ಮ ಸ್ಟಾರ್ ಚಂದ್ರ ಅವ್ರನ್ನ ಏನ್ ದುಡ್ಡು ಕೊಟ್ಟಿದ್ದಾರೆ? ರವೀಂದ್ರ ಅವರು ಹೇಳಿದ್ರಲ್ಲ, ನಿಮ್ ಪಾರ್ಟಿ ಅವರು 100 ಕೋಟಿ ಕೊಟ್ಟು ಕರ್ಕೊಂಬಂದಿರೋದಲ್ಲಿ ದುಡ್ಡು ಕೊಟ್ಟು ಅಂತ. ನಾನಂತೂ ನೋಡಿಲ್ಲ, ನೀವು ನೋಡಿದ್ದೀರಾ? ಯಾರು ರವೀಂದ್ರ ಅವರೇ ಆದ್ರು, ನಿಮ್ಮ ಪಾರ್ಟಿ ಅವರು ರವೀಂದ್ರ ಅವರು ಹೇಳಿದ್ದು. ಕಾರ್ಯಾಧ್ಯಕ್ಷರಾಗಿದ್ರು ಮಾಹಿತಿ ಇಲ್ಲ. ಅಲ್ಲ, ನನಗೆ ಒಂದು ಗ್ಯಾರಂಟಿ ಇದೆ. ಅವರ ಸಹೋದರ ಗೌರಿಬಿದನೂರಿನಲ್ಲಿ ಪಕ್ಷೇತರವಾಗಿ ಗೆದ್ದಿದ್ದಾರೆ, ಆಯ್ತಾ? ತಪ್ಪೇನಿಲ್ಲ. ಇಲ್ಲಿ ಬಂದಿದ್ದಾರಲ್ವಾ, ಇಲ್ಲಿ ಬಂದಿದ್ದಾಗ ರವೀಂದ್ರ ಅವರು ಹೇಳಿದ್ರು ದುಡ್ಡು ಕೊಟ್ಟು ಕರ್ಕೊಂಬಂದ್ರು ಅಂತ ಹೇಳಿ. ಆಮೇಲೆ ನಾನು ನೋಡಿದೆ ಅವರು ದುಡ್ಡು ಎಷ್ಟಿದೆ ಅಂತ ಹೇಳಿ, 1,000 ಕೋಟಿ ಇದೆ. 1,000 ಕೋಟಿ ಇದೆ. ಬಿಸ್ನೆಸ್ ಮಾಡೋಣ ತಂದಿದ್ದಾರೆ. ವಾಸ್ತವ ವಿಚಾರ ಏನಿದೆ, ಸ್ಟಾರ್ ಚಂದ್ರ ಅವರು ಯಾಕೆ ಗೆಲ್ತಾರೆ ಅಂತಂದ್ರೆ, ಸ್ಟಾರ್ ಚಂದ್ರ ಅವರು 2 ಕಾರಣದಿಂದ ಗೆಲ್ತಾರೆ. ಒಂದು, ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಕುಮಾರಸ್ವಾಮಿ ಅಂದ್ರೆ ಜೆಡಿಎಸ್, ಕುಮಾರಸ್ವಾಮಿ ಅವರು ದೇವೇಗೌಡರ ಕುಟುಂಬ ಒಕ್ಕಲಿಗರ ಡಾಕ್ಟರ್ ಮಂಜುನಾಥ್ ಅವರು ಮಾತಾಡ್ತಿದ್ದಾರೆ, ಅದು ಆಡಿಯೋ ಇದ್ರೆ ಕೊಡಿ ಸರ್. ಫಸ್ಟ್ ಟೈಮ್ ರಾಜಕಾರಣಿಯಾಗಿ ಮಾತನಾಡ್ತಿದ್ದಾರೆ ಸರ್, ಬಹಿರಂಗವಾಗಿ ಕೇಳಿಸ್ಕೊಳ್ಳೋಣ. ಆಂಬಿಯನ್ಸ್ ಇದೆಯಾ? ಇಲ್ಲಾಂದ್ರೆ ಈ ಮಾತು ಕಂಟಿನ್ಯೂ ಮಾಡ್ತೀವಿ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಆತ್ಮೀಯ ತಂದೆ ತಾಯಂದ್ರೆ, ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ 2024ರ ಲೋಕಸಭಾ ಚುನಾವಣೆಯ ಪ್ರಚಾರವನ್ನು ನಮ್ಮ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು ಚನ್ನಪಟ್ಟಣವನ್ನೇ ಆಯ್ಕೆ ಮಾಡಿ ಇಡೀ ರಾಜ್ಯದ 28 ಕ್ಷೇತ್ರಗಳಿಗೆ ಈ ದಿನ ಒಂದು ಸಂದೇಶವನ್ನು ಕೊಡಲಿಕ್ಕೆ ತಮ್ಮ ಮುಂದೆ ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಈ ದಿನ ನಾನು ಅವರಿಗೆ ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಅವರ ಈ ಒಂದು ಚುನಾವಣಾ ಪ್ರಚಾರ ಬೃಹತ್ ರ್ಯಾಲಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ನನ್ನ ಜನತಾದಳದ ಕಾರ್ಯಕರ್ತ ಬಂಧುಗಳು ಒಟ್ಟಾರೆ ಈ ಒಂದು ಕಾರ್ಯಕ್ರಮವನ್ನು ಏನು ಯಶಸ್ವಿಗೊಳಿಸಿದ್ದೀರಿ, ನಿಮ್ಮೆಲ್ಲರಿಗೆ ನನ್ನ ತಲೆಬಾಗಿನ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.
ಇವತ್ತಿನ ಈ ಒಂದು ಚುನಾವಣೆ ಒಂದು ಧರ್ಮ ಯುದ್ಧ ಇದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ರಾಜಕಾರಣ ನಡೀತಾ ಇದೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಗೃಹ ಸಚಿವರು ನನಗೆ ಒಂದು ವಿಶೇಷವಾಗಿ ಸಲಹೆಯನ್ನು ಕೊಟ್ಟರು. ಈ ಬಾರಿ ಈ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಆಯ್ಕೆ ಡಾಕ್ಟರ್ ಮಂಜುನಾಥ್ ಅವರು ಅತ್ಯಂತ ಉತ್ತಮವಾದಂಥ ಹೆಸರನ್ನು ಅವರ ವೈದ್ಯ ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ, ಅವರ ಅವಶ್ಯಕತೆ ಇವತ್ತು ನಮಗೆ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನ ಇವತ್ತು ಕೇಂದ್ರದ ಗೃಹ ಸಚಿವರು ನನ್ನಲ್ಲಿ ಸಲಹೆಯನ್ನು ಕೊಟ್ಟಂತೆ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಣಕ್ಕಿಳಿದಿದ್ದಾರೆ, ಅದಕ್ಕೆ ಭಯಾನ ಅನ್ನೋ ಪ್ರಶ್ನೆ ಅವ್ರು ಕೇಳ್ತಿದ್ದಾರೆ.